ಅಸ್ಥಿಪಂಜರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಗನ್ನಾಥ್ ಸಂಬಂಧಿ ದೂರನ್ನ ದಾಖಲು ಮಾಡಿದ್ದಾರೆ. ಪವನ್ ಕುಮಾರ್ ಅನ್ನುವರು ಬಡಾವಣೆ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಸಂಬಂಧಿ ಜಗನ್ನಾಥ್ ರೆಡ್ಡಿ ಮತ್ತು ಕುಟುಂಬ ಮನೆಯಲ್ಲಿ ವಾಸವಾಗಿದ್ರು. 3 ವರ್ಷದ ಹಿಂದೆಯೇ ಮನೆಯಲ್ಲಿ ಮೃತಪಟ್ಟಿರಬಹುದು. ಮೃತರ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಹೇಳಿ ಬಡಾವಣೆ ಠಾಣೆಯಲ್ಲಿ ದಾಖಲು ಮಾಡಿದಂತಹ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಸಂಬಂಧಿಕರಿಂದ ಸದ್ಯ ಕಂಪ್ಲೇಂಟ್ ದಾಖಲಾಗಿರುವುದು, ಯಾವೆಲ್ಲ ಅನುಮಾನಗಳನ್ನ ಪವನ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ ಆ ದೂರಿನಲ್ಲಿ? ವಿದೇಶಿ ಪ್ರಮುಖ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಅಲ್ಲಿ ಏನು ಈಗಾಗಲೇ ಸಿಕ್ಕಿರುವಂತಹ ಅಸ್ಥಿಪಂಜರ ರಿಟೈರ್ಡ್ ಈ ಜಗನ್ನಾಥ್ ರೆಡ್ಡಿದು ಅಂತ ಏನ್ ಹೇಳಲಾಗ್ತಾ ಇದೆ. ಆ ಜಗನ್ನಾಥ್ ರೆಡ್ಡಿ ಅವರ ಸಂಬಂಧಿಕ ಪವನ್ ಕುಮಾರ್ ಅನ್ನೋರು ಈಗ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ, ಯಾಕಂದ್ರೆ ಈ ರೀತಿಯ ಘಟನೆಗಳಾದಂತಹ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಪವನ್ ಕುಮಾರ್ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ನ ಆಧಾರದ ಮೇಲೆ ಈಗ ಸದ್ಯ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಸದ್ಯ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡಿರುವಂತಹ ಅಂಶ ಅಂದ್ರೆ 3 ವರ್ಷದ ಹಿಂದೆ ಮನೆಯಲ್ಲಿ ಇವರು ಮೃತಪಟ್ಟಿರ್ಬೋದು. ಯಾಕಂದ್ರೆ ನಾವು 3 ವರ್ಷದ ಹಿಂದೆ ಇವರನ್ನ ನೋಡಿದ್ವಿ. ಆದ್ರೆ 3 ವರ್ಷದ ನಂತರ ಅಂದ್ರೆ 3 ವರ್ಷದ ಹಿಂದೆ ನಾವ್ ಯಾವಾಗ ನೋಡಿದ್ವೋ ಅದಾದ ಬಳಿಕ ನಾವೆಲ್ಲೂ ಕೂಡ ಅವರನ್ನ ನೋಡಿರ್ಲಿಲ್ಲ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಅವರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ನಾವು ಯಾವತ್ತೂ ಕೂಡ, ಯಾಕಂದ್ರೆ ಈಗ 3 ವರ್ಷದ ಹಿಂದೆ ಈ ಘಟನೆ ನಡೀತು ಅಂದ್ರೆ ಈಗ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ ಇಲ್ಲಿವರೆಗೂ ಕೂಡ ನೀವು ನೋಡೋದಕ್ಕೆ ಹೋಗಿರ್ಲಿಲ್ಲ ಅಂತ ಪೊಲೀಸರು ಪ್ರಶ್ನೆ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ. ಹಾಗಾಗಿ ಈಗ ಸದ್ಯ ಅದಕ್ಕೂ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮನೆಗೂ ಕೂಡ ಅವ್ರು ಬರ್ತಿರ್ಲಿಲ್ಲ, ಅವ್ರ ಮನೆಗೂ ಕೂಡ ನಾವು ಹೋಗ್ತಾ ಇರ್ಲಿಲ್ಲ. ಕೆಲ ವರ್ಷಗಳಿಂದ ಕೂಡ ಅವರು ಜಗನ್ನಾಥ್ ರೆಡ್ಡಿ ಹಾಗೆ ಅವರ ಕುಟುಂಬದವರನ್ನ ನಾವು ನೋಡೇ ಇರಲಿಲ್ಲ. ಈಗ ಸದ್ಯ ಈ ರೀತಿ ಪತ್ತೆ ಆಗಿರೋದ್ರಿಂದ ಅವರದೇ ಮೃತದೇಹಗಳು ಅಂತ ನಮ್ಗೆ ಈಗಾಗಲೇ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ನಾವು ದೂರು ಕೊಡ್ತಾ ಇದ್ದೀವಿ. ಸಾಕಷ್ಟು ಅನುಮಾನಗಳಿದೆ, ಇದರ ಬಗ್ಗೆ ತನಿಖೆ ಮಾಡಿ ಅಂತ ಈಗ ದೂರನ್ನ ಪವನ್ ಕುಮಾರ್ ಅವರು ಕೊಟ್ಟಿರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ಅನುಮಾನಗಳಿದ್ದಾವೆ. ಒಂದೇ ಮನೆಯಲ್ಲಿ 5 ಅಸ್ಥಿಪಂಜರ, ಅದರ ಜೊತೆಗೆ ಈಗ ಮತ್ತೊಂದು ಶ್ವಾನದ ಕಳೆ ಬರುವ ಕೂಡ ಲಭ್ಯ ಆಗಿರುವುದು. ಹಾಗಾದ್ರೆ ಮೂಡುವಂತಹ ಪ್ರಶ್ನೆಗಳು ಏನು? ಮನೆಯಲ್ಲಿ ಮೃತಪಟ್ಟಿದ್ದು ಯಾವಾಗ? ಸಾವಿಗೆ ಕಾರಣ ಏನು? 3 ವರ್ಷದ ಹಿಂದೆನಾ, 4 ವರ್ಷದ ಹಿಂದೆನಾ? ಈ ಸಾವಿನ ಸಂದರ್ಭ ಇದೆಯಲ್ಲ, ಇದನ್ನ ಐಡೆಂಟಿಫೈ ಮಾಡೋದೇ ಸದ್ಯಕ್ಕಿರುವಂತಹ ಮೊದಲ ಸವಾಲು. ಎರಡನೇ ಪ್ರಶ್ನೆ, ಕೊಲೆಯಾಗಿರಬಹುದಾ, ಆತ್ಮಹತ್ಯೆನಾ ಅಥವಾ ಬೇರೇನಾದ್ರೂ ಕಾರಣಗಳಿದೆಯಾ ಸಾವಿಗೆ? ಇಂಥದ್ದೊಂದು ಪ್ರಮುಖವಾದಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾರಾದ್ರೂ ಬಂದು ಕೊಲೆ ಮಾಡಿರುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ, ಅಥವಾ ಸೂಸೈಡ್ ಮಾಡ್ಕೊಂಡಿರಬಹುದಾ? ಡೆತ್ ನೋಟ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಸಾಮೂಹಿಕವಾಗಿ ಎಲ್ಲರೂ ಸೂಸೈಡ್ ಅನ್ನ ಮಾಡ್ಕೊಂಡಿರಬಹುದಾ, ಅಥವಾ ಈ 5 ಸಾವಿಗೆ ಬೇರೇನಾದ್ರೂ ಕಾರಣ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕುಟುಂಬದವರು ಮಾನಸಿಕ ಖಿನ್ನತೆಗೆ ಏನಾದ್ರೂ ಒಳಗಾಗಿದ್ರಾ? ಮಕ್ಕಳಿಗೆ ಮದುವೆ ಆಗಿರ್ಲಿಲ್ಲ ಅನ್ನುವಂಥ ಒಂದು ಮಾತು ಕೇಳಿಬಂತು. ಅದರ ಜೊತೆಗೆ ಮಗ ನರೇಂದ್ರ ರೆಡ್ಡಿ ಆತನ ವಿರುದ್ಧ ಕೇಸ್ ದಾಖಲಾಗಿತ್ತು, ಜೈಲ್ಗೂ ಕೂಡ ಹೋಗಿ ಬಂದಿದ್ದ ಅನ್ನುವಂಥ ಮಾಹಿತಿ ಇದೆ. ಅದೆಲ್ಲದರಿಂದ ಖಿನ್ನತೆಗೆ ಒಳಗಾಗಿ ಇಂಥದ್ದೇನಾದ್ರೂ ನಿರ್ಧಾರವನ್ನ ತೆಗೆದುಕೊಂಡ್ರಾ ಅನ್ನುವಂಥ ಅನುಮಾನ. ಇದುವರೆಗೂ ಯಾರು ಸಂಪರ್ಕಿಸುವುದಕ್ಕೆ ಪ್ರಯತ್ನನೇ ಪಡಲಿಲ್ವಾ? 3-4 ವರ್ಷ 5 ವರ್ಷಗಳಿಂದ ಅವ್ರ ಜೊತೆ ಮಾತುಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇದುವರೆಗೂ ಯಾರೂ ಸಂಪರ್ಕ ಮಾಡಿಲ್ವಾ? ಆ ಮನೆ ಹತ್ರ ಯಾರು ಹೋಗಿಲ್ವಾ? ಯಾರು ಕರೆಯನ್ನೂ ಮಾಡಿಲ್ವಾ? ಸಂಬಂಧಿಕರು, ಸ್ನೇಹಿತರು ಯಾರಿಗೂ ಈ ವಿಚಾರ ತಿಳಿಲಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಬಲವಾಗಿ ಮೂಡುತ್ತೆ. ಆ ಕುಟುಂಬ ಯಾರೊಂದಿಗೂ ಅಂತಹ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಹಾಗಾದ್ರೆ ಇರ್ಲಿಲ್ವಾ ಅನ್ನುವಂಥ ಅನುಮಾನ. ಇದರ ಜೊತೆಗೆ ಅಕ್ಕಪಕ್ಕದ ಮನೆಯವರಿಗಾದ್ರೂ ಅನುಮಾನ ಬರಬೇಕಾಗಿತ್ತು. ಅವ್ರಿಗೂ ಸಣ್ಣ ಸುಳಿವು ಸಿಗ್ಲಿಲ್ವಾ? ಹಾಗಾದ್ರೆ ಮೃತದೇಹಗಳು ಮನೆಯಲ್ಲಿದೆ ಅನ್ನುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸಾವನ್ನಪ್ಪಿದಂತಹ ಸಂದರ್ಭ ಅದು 1 ವರ್ಷದ ಹಿಂದೆ ಆಗಿರಬಹುದು, 2 ವರ್ಷದ ಹಿಂದೆ ಆಗಿರಬಹುದು. ಆ ಕೊಳೆತ ವಾಸನೆ ಬಂದೇ ಬರುತ್ತೆ. ಆ ಸ್ಮೆಲ್ ಕೂಡ ಆ ಜಾಗದಲ್ಲಿ ಬಂದಿಲ್ವಾ? ಅದರಿಂದ ಸ್ಥಳೀಯರಿಗೆ ಅನುಮಾನ ಮೂಡಬಹುದಾಗಿತ್ತು. ಆ ಅನುಮಾನ ಯಾಕೆ ಮೂಡಿಲ್ಲ? ಈ ಪ್ರಶ್ನೆ ಕೂಡ ಇದೆ. 10 ವರ್ಷದಿಂದ ನೋಡಿಲ್ಲ ಅಂತ ಸ್ಥಳೀಯರು ಹೇಳ್ತಾರೆ ಕೆಲವರು. ಹಾಗಾದ್ರೆ ಡೌಟ್ ಬಂದಿಲ್ವಾ? 10 ವರ್ಷದಿಂದ ಮನೆಯವರು ಎಲ್ಲಿ ಹೋದ್ರು, ಯಾವ ಕಡೆ ಹೋದ್ರು? ಆ ಅನುಮಾನ ಯಾರಿಗೂ ಬಂದಿಲ್ವಾ? ಹಾಗಾದ್ರೆ ಇನ್ನು ಕೆಲವರು ಸ್ಥಳೀಯರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, 2022ಕ್ಕೆ ಪೊಲೀಸರೇ ಮನೆಗೆ ಬಂದಿದ್ರು, ಆಗ ಈ ಅಸ್ಥಿ ಪಂಜರಗಳು ಪತ್ತೆ ಆಗಿರ್ಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾದ್ರೆ ಅಸ್ಥಿ ಪಂಜರಗಳು ಆಗಿರ್ಲಿಲ್ಲ ಅಂತಂದ್ರೆ ಆಗ ಸಾವನ್ನಪ್ಪಿರ್ಲಿಲ್ಲ ಅನ್ನುವಂಥ ಲೆಕ್ಕ ಅಲ್ವಾ? ಹಾಗಾದ್ರೆ ಆ ನಂತರ ಇಲ್ಲಿಗೆ ಬಂದ್ರಾ ಅಥವಾ ಬೇರೇನಾದ್ರೂ ಆಯ್ತಾ ಅಲ್ಲಿ? ಇಂಥ ಪ್ರಶ್ನೆಗಳು ಕೂಡ ಇದೆ.
ಮನೆಯಲ್ಲಿ 2019ರ ಕ್ಯಾಲೆಂಡರ್ ಪತ್ತೆಯಾಗಿದೆ. ಹೀಗಾಗಿ ಇದರ ಬಗ್ಗೆ ಕೂಡ ಅನುಮಾನ ಇದೆ. 2019ರ ಕ್ಯಾಲೆಂಡರ್ ಪತ್ತೆಯಾಗಿದೆ ಅಂತಂದ್ರೆ ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದವರೆಲ್ಲರೂ ಜೀವಂತ ಇದ್ರು ಅನ್ನುವಂಥ ಒಂದು ಅಂದಾಜನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಜಗನ್ನಾಥ ರೆಡ್ಡಿ ಪತ್ನಿಗೆ ಆರೋಗ್ಯ ಸಮಸ್ಯೆ ಇತ್ತು, ಆ ಕಾರಣಕ್ಕಾಗಿ ಆಕ್ಸಿಜನ್ ಸಿಲಿಂಡರ್ನ ಮನೆಯಲ್ಲಿ ಇರಿಸಿಕೊಳ್ಳಲಾಗಿತ್ತು ಅನ್ನುವಂಥ ಮಾಹಿತಿ. ಹಾಗಾದ್ರೆ ಅವರ ಪತ್ನಿಯ ಆರೋಗ್ಯ ಸಮಸ್ಯೆಗೂ ಈಗಾಗಿರುವಂತಹ ಈ ಘಟನೆ, ಈ 5 ಅಸ್ಥಿಪಂಜರಗಳೇನು ಪತ್ತೆಯಾಗಿದೆ, 5ರ ಸಾವು, ಅದಕ್ಕೂ ಹಾಗಾದ್ರೆ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮನೆಯಲ್ಲಿದ್ದಂತಹ ವಸ್ತುಗಳು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಚೆಲ್ಲಾಪಿಲ್ಲಿಯಾಗ್ಬಿಟ್ಟಿದ್ದಾವೆ. ಕೆಲವು ರೂಮ್ಗಳಲ್ಲಿರುವಂತಹ ವಸ್ತುಗಳಂತೂ ಎಲ್ಲ ನೆಲದ ಮೇಲೆ ರಾಶಿ ರಾಶಿಯಾಗಿ ಬಿದ್ದಿದ್ದಾವೆ. ಹೀಗಾಗೋದಕ್ಕೆ ಏನು ಕಾರಣ? ಯಾರಾದ್ರೂ ಮನೆಯೊಳಗೆ ನುಗ್ಗಿದ್ದಾರಾ ಅಥವಾ ರಾಬರಿ ಮಾಡುವಂತಹ ಪ್ರಯತ್ನಗಳೇನಾದ್ರೂ ಆಗಿದೆಯಾ? ಇಂಥ ಅನುಮಾನ ಮನೆಯ ಒಳಗಿನ ಚಿತ್ರಣವನ್ನ ನೋಡುವಂತಹ ಸಂದರ್ಭದಲ್ಲಿ ಮೂಡುತ್ತೆ. ಹೀಗೆ 10 ಅನುಮಾನಗಳಿದೆ. ಆ ಅನುಮಾನಗಳಿಗೆ ಪೊಲೀಸರ ತನಿಖೆಯಿಂದ ಶೀಘ್ರ ಉತ್ತರ ಸಿಗಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.